ರೆಡಿ ಆಗ್ಬಿಟ್ಟು ಬಾರೋ ದೇವಸ್ಥಾನಕ್ಕೆ ಹೋಗೋಣ ಅಂತ ಕರ್ಕೊಂಡು ಹೋಗ್ತಿದ್ರೆ ಯಾವ್ದು ಒಳ್ಳೆ ಹುಡುಗಿರಿರೋ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋಣ ಅಂತವನೇ. ಇವತ್ತು ಬೆಳಗ್ಗೆನೆ ಎದ್ದು ಮೆನ್ಸಡ್ಡಾಗಿ ಹೋಗಿ ಸ್ಲಿಪ್ಪರ್ಸ್ ತೊಗೊಂಡು ಅದಾದ್ಮೇಲೆ ಕಾರ್ ಎತ್ಕೊಂಡು ನಾನು ಸೀದಾ ಮನೆ ಕಡೆ ಹೊರಟೆ. ಮನೆಗೆ ಬಂದು ಶೇಕ್ ಕುಡ್ದು ಅದಾದ್ಮೇಲೆ ಅಮ್ಮ ಆಚೆ ರಂಗೋಲಿ ಬಿಟ್ಟಿದ್ರು. ಅದು ನೋಡ್ಕೊಂಡು ತಲೆಗೆ ಹರಳೆಣ್ಣೆ ಎತ್ಕೊಳ್ಳೋಣ ಅಂತ ಕೂತ್ಕೊಂಡೆ. ಎಣ್ಣೆ ಎತ್ಸ್ಕೊಂಡಿದ್ದಾಯ್ತು. ಸೊ ಬಿಸಿಲಲ್ಲಿ ನಿಲ್ಲೋಣ ಅಂತ ಟೆರೆಸ್ ಮೇಲೆ ಹೋದೆ. ಹುಡುಗಂಗೆ ಡಿಪ್ಸ್ ಹೊಡೆಯೋದು ಹೇಳ್ಕೊಡ್ತಾ ಇದ್ದೀನಿ. 2, 3, 4, 5 ಕೆಳಗೆ ಬಂದು ಸ್ನಾನ ಮಾಡಿ ಪೂಜೆಗೆ ಅಂತ ಕೂತ್ಕೊಂಡೆ. ಪೂಜೆ ಮುಗಿದ್ಮೇಲೆ ಅಮ್ಮ ಜೊತೆ ಒಂದು ಫೋಟೋ ತೆಕ್ಕೊಂಡು ಅದಾದ್ಮೇಲೆ ನಾನು ಒಂದು ವಿಡಿಯೋ ಮಾಡ್ಕೊಂಡೆ. ಯುಗಾದಿ ಮರಳಿ ಬರುತ್ತಿದೆ. ಹೊಸ ಚಪ್ಪಲಿನ ಅನ್ಬಾಕ್ಸಿಂಗ್ ಮಾಡಿ ಹಾಕೊಂಡು ಹೊಟ್ವಿ. ರೆಡಿ ಆಗ್ಬಿಟ್ಟು ಬಾರೋ ದೇವಸ್ಥಾನಕ್ಕೆ ಹೋಗೋಣ ಅಂತ ಕರ್ಕೊಂಡು ಹೋಗ್ತಿದ್ರೆ ಯಾವ್ದು ಒಳ್ಳೆ ಹುಡುಗಿರಿರೋ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋಣ ಅಂತವನೇ. ಏನೋ ಚಿಂಟು? ಕರ್ಕೊಂಡು ಹೋಗಿ ಅದಕ್ಕೆ ಕರ್ಕೊಂಡು ಹೋಗಿ ಪರವಾಗಿಲ್ಲ. ನಮ್ಮ ಏರಿಯಾ ದೇವಸ್ಥಾನ ಕ್ಲೋಸ್ ಆಗ್ಬಿಟ್ಟಿದೆ. ಇವಾಗ ಚಿಕ್ಕಬಿದ್ರೆಕಲ್ ದೇವಸ್ಥಾನಕ್ಕೆ ಹೋಗ್ಬೇಕು. ಅಲ್ಲಿ ಹುಡುಗಿರು ಜಾಸ್ತಿ ಇರ್ತಾರೆ, ಕಮ್ಮಿ ಇರ್ತಾರೆ. ಯುಗಾದಿ ಹಬ್ಬದ ದಿನ ದೇವಸ್ಥಾನ ನೋಡೋ ಪುಣ್ಯ ಇಲ್ಲ ಅನ್ಸುತ್ತೆ. ಚಿಕ್ಕಬಿದ್ರೆಕಲ್ ದೇವಸ್ಥಾನನೂ ಕ್ಲೋಸ್. ಹೋಗಿ ಊಟ ಮಾಡಿ ಮಲ್ಲಿಕ್ಕೋ. ಅವ್ರ ಟೈಮಿಂಗ್ಸ್ ಆಚೆನೆ ಹಾಕೋರೆ, ನಾವೇ ಕರೆಕ್ಟಾಗಿ ನೋಡ್ಕೊಂಡಿಲ್ಲ. 5 ಗಂಟೆಗೆ ಓಪನ್. ನಾನು 5 ಗಂಟೆ ಕ್ರಿಕೆಟ್ ಬೇರೆ ಆಡಕ್ ಹೋಗ್ಬೇಕು. ನಾವು ದಿವಸ ಟಿವಿನಲ್ಲಿ ನೋಡ್ತಾನೆ ಇರ್ತೀವಿ ನೀವು ದೊಡ್ಡ ಬ್ಯಾಟ್ಸ್ಮನ್ ಅಂತ. ಮನೆಗೆ ಹೋಗಿ ಕೈ ಮುಕ್ಕೊಂಡು ಜಗಿ ಅನ್ಸದೆ ಇವಾಗ. ಅಷ್ಟೇ. ಮನೆಗೆ ಬಂದು ಅಮ್ಮಂಗೆ ಅಡುಗೆಗೆ ಸ್ವಲ್ಪ ಹೆಲ್ಪ್ ಮಾಡಿ ಆಮೇಲೆ ಊಟ ರೆಡಿ ಆಯ್ತಂತ ಊಟ ಕುತ್ಕೊಂಡ್ವಿ. ತಿನ್ಬೇಕು. ಯಾವಾಗ ನಾವು ನಾಳೆ ಬದುಕಿರ್ತೀವೋ ಇಲ್ವೋ, ಸಾಯ್ಬೇಕ ತೃಪ್ತಿಯಾಗಿ ಸಾಯ್ಬೇಕಂತ ನಮ್ಮ ಅಮ್ಮ ಹೇಳಿದ್ದಾರೆ. ತಿನ್ನೋ ಟೈಮಲ್ಲಿ ತಿಂತಾ ಇರ್ಬೇಕಂತ. ಊಟ ಆದ್ಮೇಲೆ ಸ್ವಲ್ಪ ರೆಸ್ಟ್ ಮಾಡಿ ಸಂಜೆ ಹಂಗೆ ಕ್ರಿಕೆಟ್ ಆಡೋಣ ಅಂತ ಬಂದೆ. ಕರೆಕ್ಟಾಗಿ 6 ಹೊಡಿಬೇಕಾದ್ರೆ ವಿಡಿಯೋ ಮಾಡಿದ್ದೀನಿ. 10 ಗಂಟೆವರೆಗೂ ಕ್ರಿಕೆಟ್ ಆಡಿದ್ವಿ. ಎಲ್ಲ ಹೊಡ್ತಿದ್ರು. ಎಲ್ಲರಿಗೂ ಬಾಯ್ ಹೇಳಿ ನಾನು ಸೀದಾ ಮನೆ ಕಡೆ ಹೊರಟೆ. ಮನೆಗೆ ಬಂದು ಸ್ವಲ್ಪ ಶಟಲ್ ಆಡಿ ಆಮೇಲೆ ಮನೆಗೆ ಹೋದೆ. ಬಾಯಿ ಮುಚ್ಕೊಂಡಿದೀವಿ, ನಮ್ಮನ್ನ ಕೇಳಿಬೇಡಿ. ಬೇಗ ತೆಗಿಯಕ್ಕಾಗಲ್ಲ ಒಡ್ಡೋರು. ಬೀಳ್ತಾ ಹೋದೆ. ಸ್ವಾಗತಂ 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 ಸ್ವಾಗತಂ.